ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಜನಪ್ರತಿನಿಧಿಗಳಿಗೆ ಫೋನ್ ವೆಚ್ಚಕ್ಕಾಗಿ ತಿಂಗಳಿಗೆ 9,000 ರೂಪಾಯಿ ಅನುದಾನವನ್ನು ನೀಡಲಾಗ್ತದೆ. ಆದರೆ ಇಂದಿನ ಡಿಜಿಟಲ್ ಯುಗದಲ್ಲಿ ಅನ್ಲಿಮಿಟೆಡ್ ಪ್ಲಾನ್ಗಳಿಗೆ 350 ರೂಪಾಯಿ ಸಾಕಾಗ್ತದೆ. ಹಾಗಾದ್ರೆ ಉಳಿದ 8,650 ರೂಪಾಯಿ ಯಾವ ಬಳಕೆಗೆ ಹೋಗ್ತಾ ಇದೆ? ಈ ಅಂತರವು ಸಾರ್ವಜನಿಕ ಹಣದ ಬಳಕೆ, ಪಾರದರ್ಶಕತೆ ಮತ್ತು ಹೊಣೆಗಾರಿಕೆ ಬಗ್ಗೆ ಪ್ರಶ್ನೆಯನ್ನ ಎತ್ತುತ್ತದೆ. ತೆರಿಗೆದಾರರ ಹಣ ಸಮರ್ಥವಾಗಿ ಬಳಸಲಾಗ್ತಾ ಇದೆಯಾ ಅನ್ನೋದೇ ಇಂದಿನ ಫೋಕಸ್ ಪವರ್ನ ಟಾಪಿಕ್. ನಾನು ಪವಿತ್ರ, ನನ್ನ ಜೊತೆ ಇದ್ದಾರೆ ನಮ್ಮ ಚಾನೆಲ್ನ ಮುಖ್ಯಸ್ಥರಾದಂತಹ ಹೇಮಂತ್ ಅವರು. सर हाय नमस्ते। फोन मेरा, सिम कार्ड मेरा, नंबर मेरा, तो सर रिचार्ज खत्म होने के बाद आउटगोइंग कॉल बंद होना समझ आता है, लेकिन इनकमिंग कॉल बंद होना सरासर मनमानी है। सर जब प्रीपेड प्लान एक्सपायर होता है या मोबाइल रिचार्ज की वैलिडिटी खत्म होती है तो आपकी आवाज बंद कर दी जाती है। साल में सर महीने 12 होते हैं, लेकिन 28 दिन की रिचार्ज के माध्यम से 13 टाइम्स रिचार्ज कराना पड़ता। ಈಗ ಎಷ್ಟೊಂದು ಅನ್ಲಿಮಿಟೆಡ್ ಪ್ಲಾನ್ಸ್ ಇದೆ, ಅವಾಗ 350 ಅಂದ್ರೆ ಮ್ಯಾಕ್ಸಿಮಮ್ 500 ರೂಪಾಯಿ ಒಳಗಡೆ ಆಗುತ್ತೆ. ಬಟ್ 9,000 ರೂಪಾಯಿ ಯಾಕೆ ಕೊಡ್ತಾ ಇದ್ದಾರೆ ಜನಪ್ರತಿನಿಧಿಗಳಿಗೆ? ನೋಡಿ ಮೇಡಮ್, ಜನಪ್ರತಿನಿಧಿಗಳು ಅನ್ನೋರು ಇದಾರಲ್ಲ, ಅವರನ್ನ ನಾವೇ ಓಟ್ ಹಾಕಿ ಗೆಲ್ಸಿರೋದು. ಅವ್ರ ಮೇಲಿನಿಂದ ಹುಟ್ಟಿದವರಲ್ಲ, ಅವ್ರು ಮೇಲಿನಿಂದ ಬಿದ್ದವರಲ್ಲ, ಅವ್ರು ನಾವೇ ಓಟ್ ಹಾಕಿ ಗೆಲ್ಸಿದೀವಿ. ಅವ್ರಿಗೆ 9,000 ರೂಪಾಯಿಗೆ ಫೋನ್ ಬೆಲೆಗೆ ತಿಂಗಳಿಗೆ 9,000 ಕೊಡ್ತಾರಂತೆ. ಈ ಸರ್ಕಾರಕ್ಕೆ ಲೆಕ್ಕ ಮಾಡಿದ್ಯಾರು, ಇದು ಲೆಕ್ಕ ಹಾಕೋದು ಯಾರು, ಇದು ಯಾವ ಲೆಕ್ಕ ಕರೆಕ್ಟ್, ಇದು ಯಾವ ಲೆಕ್ಕ, ಇದು ಯಾವ ಲೆಕ್ಕ ಅಂತ ಕೇಳ್ತೇವೆ. ಯಾವ ಲೆಕ್ಕ ಇದು ಅಲ್ವಾ? ಈಗ ಫಾರ್ ಎಕ್ಸಾಂಪಲ್ ನಿಮ್ ನೋಡಿ, ಈಗ ಹಾಲಿನ ರೇಟ್ 1 ರೂಪಾಯಿ ಕಡಿಮೆ ಆಗುತ್ತೆ ಅಥವಾ ಹೆಚ್ಚಾಗುತ್ತೆ. 1 ರೂಪಾಯಿ ಹೆಚ್ಚಾಗುತ್ತೆ ಅಂತ ಕಡಿಮೆ ಆಗಲ್ಲ, ಹೆಚ್ಚಾಗುತ್ತೆ. 1 ರೂಪಾಯಿ ಹಾಫ್ ಲೀಟರ್ 1 ರೂಪಾಯಿ ಜಾಸ್ತಿ ಆಗುತ್ತೆ. ಅದು 1 ರೂಪಾಯಿ ಇವತ್ತು ಹಾಲಿನ ರೇಟ್ ಜಾಸ್ತಿ ಆಯ್ತು, ನಾಳೆ ಬೆಳಗ್ಗೆ ಕಾಫಿಗೆ 2 ರೂಪಾಯಿ ಜಾಸ್ತಿ ಮಾಡ್ಬಿಟ್ಟಿರ್ತಾನೆ. ಹೌದು ಸರ್, ಈ ಕಡೆ ಹೋಟೆಲ್ ಹೋಟೆಲ್ 2 ರೂಪಾಯಿ ಜಾಸ್ತಿ ಮಾಡ್ಬಿಟ್ಟಿರ್ತಾನೆ. ಆದ್ರೆ ನಿಮಗೆ 350 ರೂಪಾಯಿ 500 ರೂಪಾಯಿ ಆಗ್ಲಿ, ಯಾವ್ದೋ ಒಬ್ನು ಮಿನಿಸ್ಟರ್ ತುಂಬಾ ಜಾಸ್ತಿ ಮಾತಾಡ್ತಾನಪ್ಪ, ಒಂದು 500 ರೂಪಾಯಿ ಕರೆನ್ಸಿ ಹಾಕೊಳ್ಳಿ, 9,000 ಹಾಕೊಳ್ಬೇಕು ಒಂದು ಫೋನ್ಗೆ. ಮಿಕ್ಕಿದ ಹಣ ಎಲ್ಲಿ ಹೋಗ್ತಾ ಇದೆ? ಮಿಕ್ಕಿದ ಹಣ ಅವ್ನ ಕಿಸೆಗೆ ಹೋಗ್ತಾ ಇದೆ, ಅಂದ್ರೆ ಅವನ ಅಕೌಂಟಿಗೆ ಹೋಗುತ್ತಮ್ಮ ಅದು. ನೋಡಿ, ಅವರಿಗೆ ಕೆಲವೊಂದು ಭತ್ಯೆಗಳು ಅಂತ ಹೇಳ್ತಾರೆ, ವರ್ಡ್ ಅದು ಭತ್ಯೆ ಅಂತ ಹೇಳ್ತಾರೆ. ಅದಾದ್ಮೇಲೆ TAD ಅಂತ ಹೇಳ್ತಾರೆ, ಸಾಲರಿ ಅಂತ ಹೇಳ್ತಾರೆ. ಆಮೇಲೆ ಕಚೇರಿ ನಿರ್ವಹಣೆಗೆ ಇಷ್ಟು ಹಣ ಅಂತ ಕೊಡ್ತಾರೆ. ಅದರಲ್ಲಿ ಇದು 9,000. ಅಂದ್ರೆ ಫೋನ್ ಮೊದಲು ಲ್ಯಾಂಡ್ಲೈನ್ ಇತ್ತಲ್ಲ, ಲ್ಯಾಂಡ್ಲೈನ್ ಇದ್ದಾಗ ಬಂದಿರೋದು ಅದು ರೂಲು. ಮೊದಲು ಲ್ಯಾಂಡ್ಲೈನ್ ಇದ್ದಾಗ ಅವರು ಹೆಚ್ಚಿಗೆ ಫೋನ್ಗಳನ್ನ ಮಾಡಬೇಕು, ಫೋನ್ ಕರೆಗಳು ಅದು ಇದು ಅಂತ ಹೇಳ್ಬಿಟ್ಟು 9,000 ಫಿಕ್ಸ್ ಮಾಡಿದ್ರೆ ಅದು 9,000 ಕಂಟಿನ್ಯೂ. ಓಕೆ, ಈಗ 500 ರೂಪಾಯಿ ನಂಗೆ ಮಂತ್ಲಿ ರಿಚಾರ್ಜ್ ಸಿಗುತ್ತಪ್ಪ ಅಂದ್ರೆ ಅವ್ರು 9,000 ತಗೋತಾರೆ. ಅವ್ರಿಗೆ ಬೇಕಾಗಿರೋದಲ್ವಾ, ಅವ್ರಿಗೆ ಲಾಭ ಆಗೋದಲ್ವಾ? ಕಾನೂನು ಮಾಡೋರು ಯಾರಮ್ಮ? ಸರ್ಕಾರಗಳು ಅವರೇ ಮಾಡ್ತಾರೆ. ಅವ್ರು ಯಾಕೆ ಕಾನೂನು ಬದಲಾಯಿಸ್ತಾರೆ? ಅಂದ್ರೆ ಅವ್ರಿಗೆ ಲಾಭ ಆಗ್ತಿದೆ ಅಂತಂದ್ರೆ ಇಲ್ಲಿ ಸರ್ ಜನರ ತೆರಿಗೆ ಹಣ ಇಲ್ಲಿ ಪೋಲ್ ಆಗ್ತಿದೆ. ಹೌದು, ನೀವು ದುಡಿಯೋದೇ ಟ್ಯಾಕ್ಸ್ ಕಟ್ಟಕ್ಕೆ, ನೀವು ದುಡಿರಿ, ಟ್ಯಾಕ್ಸ್ ಕಟ್ರಿ, ನಾವು ಮಜಾ ಮಾಡ್ತೀವಿ. ನೀವು ಟ್ಯಾಕ್ಸ್ ಕಟ್ತಿರಲ್ಲ ಅಂದ್ರೆ ನೀವು ಓಟ್ ಹಾಕ್ತಿರಲ್ಲ, ನಮಗೆ ಓಟ್ ಹಾಕ್ತಿರಲ್ಲ, ಮತ್ತೆ ಯಾಕೆ ಓಟ್ ಹಾಕ್ತೀರಾ ನೀವು? ಜನ ಯೋಚನೆ ಮಾಡ್ಬೇಕಲ್ಲ ಓಟ್ ಹಾಕುವಾಗ ಯಾರಿಗೆ ಓಟ್ ಹಾಕ್ಬೇಕು ಅಂತ, ಅದನ್ನ ಯಾಕೆ ಯೋಚನೆ ಮಾಡಲ್ಲ? ಪರ್ಯಾಯ ವ್ಯವಸ್ಥೆ ಏನ್ ಸರ್ ಜನರಿಗೆ? ಪರ್ಯಾಯ ವ್ಯವಸ್ಥೆ ಬಿಟ್ಟು ಇವರು ಎಲ್ಲರೂ ಕಳ್ರಿ ಅಲ್ವಾ? ನೋಡಿ, ಅದೇ ಇರೋದು. ಈಗ ಯಾರು ಸ್ವಲ್ಪ ಕಡಿಮೆ ಕಳ್ರು ಅನ್ನೋದನ್ನ ನೋಡ್ಬೇಕಷ್ಟೇ. ಯಾರು ಜನರ ಪರವಾಗಿದ್ದಾರೆ, ಜನರ ಪರವಾಗಿ ಯಾರು ತೀರ್ಮಾನಗಳನ್ನು ಮಾಡ್ತಾರೆ, ಜನರ ಪರವಾಗಿ ಯಾರು ಯೋಜನೆಗಳನ್ನ ತರ್ತಾರೆ, ಜನರ ಪರವಾಗಿ ಯಾರು ಯೋಚನೆಗಳನ್ನ ಮಾಡ್ತಾರೆ, ಅಂತವ್ರಿಗೆ ನಾವು ಮತ ಹಾಕ್ಬಿಟ್ರೆ ಈ ತರದ ಪ್ರಾಬ್ಲಮ್ ಇರಲ್ವಲ್ಲ. ನಾವು ಮತ ಹಾಕುವಾಗ ಏನ್ ಮಾಡ್ತೀವಿ, ಯಾರು ಹಿಂದಿನ ದಿನ 500 ರೂಪಾಯಿ ಕೊಡ್ತಾರೆ, ಯಾರು ನಮ್ಮ ಜಾತಿಯವರಿದ್ದಾರೆ, ಯಾರು ಈ ಅಲ್ಪಸಂಖ್ಯಾತರ ಮನೆ ಮೇಲೆ ಕಲ್ಲು ಹೊಡಿತಾರೆ, ಓಕೆ, ಯಾರು ದೇವಸ್ಥಾನ ಕಟ್ತೀನಿ ಅಂತ ಹೇಳಿದ್ದಾರೆ, ಅಂತವ್ರು ಹುಡುಕ್ತೀವಿ ನಾವು. ಓಕೆ, ಹಂಗಾಗಿ ಇದು ವ್ಯವಸ್ಥೆ. ಈ ವ್ಯವಸ್ಥೆಯಲ್ಲಿ ರಾಜಕಾರಣಿಗಳಿಗೆ ಲಾಭ ಆಗುವಂತ ಸ್ಕೀಮ್ಗಳನ್ನ ಚೇಂಜ್ ಮಾಡಕ್ ಆಗಲ್ಲ. ಜನರಿಗೆ ಅನುಕೂಲ ಆಗುವಂತ ಸ್ಕೀಮ್ಗಳಿದ್ರೆ ಬೇಕಾದ್ರೆ ರಾತ್ರಿ ಬದಲಾಯಿಸ್ತಾರೆ. ಓಕೆ, ರಾಜಕಾರಣಿಗಳಿಗೆ ಲಾಭ ಆಗುವಂತದನ್ನ ತಪ್ಸಕ್ಕಷ್ಟು ಸುಲಭವಾಗಿ ಯಾರಿಗೂ ಸಾಧ್ಯ ಇಲ್ಲ. ಒಬ್ಬ ಜನಸಾಮಾನ್ಯ ಇದ್ದಕ್ಕಿದ್ದಂಗೆ ಸೌಕಾರ ಆಗ್ಬಿಟ್ರೆ ಲೈಕ್ ಅಂದ್ರೆ ಆಡಿಟ್ ಈ ಆಡಿಟ್ ಅಂತ ಹೇಳಿ ಮಾಡ್ತಾರೆ ಸರ್. ಬಟ್ ಹೀಗೆ ಇವ್ರಿಗೆ ಯಾವ್ದು ಆಡಿಟ್ ಇಲ್ವಾ ಅಂತ? ಖಂಡಿತವಾಗ್ಲೂ ಆಡಿಟ್ ವಿಚಾರ ಬರಲ್ಲ ಇದು ಪವಿತ್ರ. ಈಗ ನಮ್ ಚರ್ಚೆ ವಿಚಾರ ಏನಪ್ಪಾ ಅಂದ್ರೆ 500 ರೂಪಾಯಿಗೆ ನಮ್ಗೆ ಒಂದು ತಿಂಗಳು ನಾವು ಎಷ್ಟು ಬೇಕಾದಷ್ಟು ಮಾತಾಡಷ್ಟು ಫೋನ್ ಕಾಲ್ನ ಅನುಕೂಲತೆಗಳಿದ್ರು ಕೂಡ 9,000 ಯಾಕೆ ಕೊಡ್ತೀರಾ ಅನ್ನೋದು ಪ್ರಶ್ನೆ. ಓಕೆ, ಇನ್ನೊಂದು ನಿಮ್ಗೆ ಎಕ್ಸಾಂಪಲ್ ಕೊಡ್ತೀನಿ. ಡೆಲ್ಲಿನಲ್ಲಿ ಸಂಸತ್ನಲ್ಲಿ ಒಂದು ಕ್ಯಾಂಟೀನ್ ಇದೆ. ಅಲ್ಲಿ ಊಟ ನಿಮ್ಗೆ 50 ರೂಪಾಯಿಗೆ ವಾವ್ ಅನ್ನೋ ತರ ನಾರ್ತ್ ಇಂಡಿಯನ್ ಫುಡ್ ಸಿಗುತ್ತೆ, ತುಂಬಾ ಚೆನ್ನಾಗಿ 50 ರೂಪಾಯಿಗೆ ಸಿಗುತ್ತೆ. ಅದೇ ನೀವು ಹೊರಗೆ ಬಂದ್ರೆ ಅಲ್ಲೊಂದು ಹೋಟೆಲ್ ಇದೆ, ಆ ಹೋಟೆಲ್ನಲ್ಲಿ ನಿಮ್ಗೆ ಮಿನಿಮಮ್ 500 ರೂಪಾಯಿ ಆಗುತ್ತೆ. ಆಯ್ತು, ಹಾಗಾದ್ರೆ ಪಾರ್ಲಿಮೆಂಟ್ ಅಲ್ಲಿ ಯಾರು ಊಟ ಮಾಡ್ತಾರೆ? ಒಳಗಡೆ ಇರೋ ಸಂಸದರು ಅಲ್ವಾ? ಹೊರಗಡೆ ಊಟ ಮಾಡೋದು ಯಾರು? ಬಡ ಜನರು ಅಲ್ವಾ? ಓಕೆ, ಇಲ್ಲಿ ಬಡವ್ರು ಯಾರು ಹಂಗಾದ್ರೆ? ಆಯ್ತು, ಮತ್ತೊಂದು ಎಕ್ಸಾಂಪಲ್ ಕೊಡ್ತೀನಿ. ನಮ್ಮ ದೇಶದಲ್ಲಿ ನೀವು ಒಂದು 2 ವೀಲರ್ ತಗೊಳ್ಬೇಕಂದ್ರೆ 18% GST ಕಟ್ಬೇಕು, ಟ್ಯಾಕ್ಸ್ ಕಟ್ಬೇಕು. ಅದೇ ನೀವು ಒಂದು ಹೆಲಿಕಾಪ್ಟರ್ ತಗೊಳ್ತೀರಾ ಅಂದ್ರೆ ಓನ್ಲಿ 4%. ಹೆಲಿಕಾಪ್ಟರ್ ಎಷ್ಟು ಜನ ಸರ್ ತಗೊಳ್ತಾರೆ? ಅವ್ರು ರಾಜಕಾರಣಿಗಳು ತಗೋತಾರಲ್ಲ, ಅವ್ರಿಗೆ 4%. ನೀವು ಬೈಕ್ ತಗೊಳ್ತೀರಾ ಅಂದ್ರೆ 18%. ಹಂಗಾಗಿ ಈ ರಾಜಕಾರಣಿಗಳಿದಾರಲ್ಲ, ಜನರ ದುಡ್ಡನ್ನ ಕೊಳ್ಳೆ ಹೊಡೆದು ದರೋಡೆ ಮಾಡಿ ಸ್ವಿಸ್ ಬ್ಯಾಂಕ್ ಅಲ್ಲಿ ಸಾವಿರಾರು ಕೋಟಿಗಳನ್ನ ಇಟ್ಟು ಆರಾಮಾಗಿದ್ದಾರೆ. ಜನರೇನಪ್ಪ ಅಂದ್ರೆ ಅವ್ರು ಕಾನೂನು ಮಾಡ್ತಾರೆ, ನಾವು ಕಟ್ಟಬೇಕಷ್ಟೇ.
ಅಲ್ಲ ಇದಕ್ಕೆ ಒಂದು ಅಂತ್ಯನೇ ಇಲ್ವಾ, ಇದಕ್ಕೆ ಯಾವ್ದು ಸುಧಾರಣೆಗಳಿಲ್ವಾ, ಯಾವ್ದು ಕಾನೂನುಗಳು ತರಲ್ವಾ ಅನ್ನೋದು ಸರ್. ಅಂದ್ರೆ ಇದು ಹಿಂಗೇ ನಡೀತಾ ಇದ್ರೆ ಅದೇ ನಾನು ಹೇಳಿದ್ದು, Okay. ರಾಜಕಾರಣಿಗಳಿಗೆ ಲಾಭ ಆಗುವಂತಹ ಕಾನೂನುಗಳನ್ನ ಬದಲಾವಣೆ ಮಾಡಲ್ಲ. ಅದನ್ನ ಯಾರೂ ಬದಲಾವಣೆ ಮಾಡಕ್ಕೆ ಇಷ್ಟಪಡಲ್ಲ. ಕಾಂಗ್ರೆಸ್ನವರು ಮಾಡಲ್ಲ, ಬಿಜೆಪಿಯವರು ಮಾಡಲ್ಲ, ಜನತಾದಳದವರು ಮಾಡಲ್ಲ. ನಿಮ್ ಪ್ರಪಂಚದ ಯಾವುದೇ ದೇಶಗಳಲ್ಲಿ ಯಾವುದೇ ಪಕ್ಷಗಳ ನಾಯಕರು ಕೂಡ ಅದನ್ನ ಮಾಡಲ್ಲ. ಇನ್ನು ಅದನ್ನ ಹೆಚ್ಚಿಗೆ ಮಾಡ್ಬೋದು. 9,000 ಇರೋದನ್ನ ಬೇಕಾದ್ರೆ 10,000 ಮಾಡ್ಬೋದು ಫೋನ್ ಬಿಲ್ ಅಂತ ಹೇಳಿ. ಆದ್ರೆ 9,000 ಇರೋದನ್ನ 8,000 ಮಾಡಲ್ಲ. ಇದು ದೇಶದ ಒಂದು ದುರಂತ ಪವಿತ್ರ. ಸರ್ ಇಲ್ಲಿ ಜನಪ್ರತಿನಿಧಿಗಳಾದ್ರೂ ಅಂದ್ರೆ ಅವರಾದ್ರೂ ಹೇಳ್ಬೇಕಲ್ವಾ, ಈಗ 200 ರೂಪಾಯಿ ಸಾಕು, ಇನ್ನು 8,500 ರೂಪಾಯಿ ಬೇಡ ಅಂತ ಯಾರು ಒಬ್ಬ ಶಾಸಕ ಕೂಡ, ಒಬ್ಬ ಜನಪ್ರತಿನಿಧಿ ಕೂಡ ಮಾತಾಡಿಲ್ಲ ಇದ್ರ ಬಗ್ಗೆ. ಅವರಿಗೆ ಗೊತ್ತಿಲ್ಲ ಅನ್ಸುತ್ತೆ. ಮೋಸ್ಟ್ಲಿ 500 ರೂಪಾಯಿಗೆಲ್ಲ ರಿಚಾರ್ಜ್ ಮಾಡಿಸ್ಬೋದು ಅಂತ ಅವರಿಗೆ ಗೊತ್ತಿಲ್ಲ ಅನ್ಸುತ್ತೆ. ಅವ್ರು ಇನ್ನು ಹಳೆ ಕಾಲದ ಫೋನ್ಗಳು ಅದೇ 9,000 10,000 ಬಿಲ್ ಕಟ್ಟೋದು ಅಂತ ಅನ್ಕೊಂಡಿದ್ದಾರೆ ಅನ್ಸುತ್ತೆ. ಅಥವಾ ಜನರಿಗೆ ಗೊತ್ತಾಗ್ತಾ ಇಲ್ಲ ನಾವು ಈ ತರ ಕದ್ದು ತಿಂತಾ ಇರೋದು ಅನ್ನೋದು ಗೊತ್ತಾಗ್ತದೆ. ಇವ್ರು ನೋಡಿ, ಒಂದು ರಾಜಾರೋಷವಾಗ್ನೇ ಇಷ್ಟು ಕದ್ದು ತಿಂತಾರೆ ಅಂದ್ರೆ ಇವರು ಜನರಿಗೆ ಗೊತ್ತಿಲ್ಲದಿರೋ ವಿಚಾರದಲ್ಲಿ ಎಷ್ಟು ತಿನ್ಬೋದು, ಎಷ್ಟು ತಿನ್ಬೋದು. ಫಾರ್ ಎಕ್ಸಾಂಪಲ್ ರೋಹಿಣಿ ಸಿಂಧೂರಿದ ಒಂದು ಸ್ಟೋರಿ ಬಂತು ನೋಡಿ, IAS ಆಫೀಸರ್. ಅವರು 12 ರೂಪಾಯಿ ಬ್ಯಾಗ್ನ 52 ರೂಪಾಯಿ ತಗೊಂಡ್ರು. ಓಕೆ, IAS ಆಫೀಸರ್ 7 ಕೋಟಿ ರೂಪಾಯಿ ಸರ್ಕಾರಕ್ಕೆ ನಷ್ಟ ಮಾಡಿದ್ದಾರೆ. ಅಯ್ಯೋ, 7 ಕೋಟಿ ತುಂಬಾ ಕಡಿಮೆ. ನಾನು 1,000 ಕೋಟಿ ನಷ್ಟ ಮಾಡೋ ಅಧಿಕಾರಿಗಳಿದ್ದಾರೆ. ಒಬ್ಬೊಬ್ಬ ಅಧಿಕಾರಿಗಳ ಬಂಡವಾಳ ಬಿಚ್ಚಿಟ್ಬಿಟ್ರೆ ಆ ಜನ ಚೀತು ಅಂತ ಹೋಗಿದ್ದಾರೆ. ಇದೊಂದು ಕಂಪ್ಲೇಂಟ್ ರಿಜಿಸ್ಟರ್ ಆಗ್ಲಿ, ರೋಹಿಣಿ ಸಿಂಧೂರಿ ವಿರುದ್ಧ ರಿಜಿಸ್ಟರ್ ಆಗ್ಲಿ ಅಂತ ಕಾಯ್ತಾ ಇರೋದಷ್ಟೇ. ಅವ್ರ ವಿರುದ್ಧ ರಿಜಿಸ್ಟರ್ ಆಯ್ತಂದ್ರೆ ಬೇಸ್ಡ್ ಆನ್ ದಟ್ ಅದನ್ನ ಆಧಾರವಾಗಿ ಇಟ್ಕೊಂಡು ಎಲ್ಲಾ ಆಫೀಸರ್ ವಿರುದ್ಧ ಕೇಸ್ಗಳಾಗ್ತವೆ. ಓಕೆ, ಒಂದು 3,000 ರೂಪಾಯಿ ಇಡ್ಲಿ ಪಾತ್ರೆನ 3 ಲಕ್ಷ ರೂಪಾಯಿ ಕೊಟ್ಟು ತಗೊಂಡಿರೋರು ಇದ್ದಾರೆ. ಓಕೆ, ಒಂದು ಬೆಡ್ ಮಕ್ಕಳಿಗೆ ವಸತಿ ಶಾಲೆಗಳಿಗೆ, ಆ ಬೆಡ್ಗೆ 350-400 ರೂಪಾಯಿ ಬೆಲೆ ಬಾಳೋದನ್ನ 12-13 ಸಾವಿರ ಕೊಟ್ಟು ತಗೊಂಡವ್ರು ಇದ್ದಾರೆ. ಯಾರು ರೀಚೆಕ್ ಮಾಡೋಂತ ವ್ಯವಸ್ಥೆ ಇಲ್ಲ. ಯಾರು ಮಾಡ್ತಾರೆ? ಅದೇ ಅಧಿಕಾರಿಗಳೇ ಮಾಡ್ಬೇಕು, ಅದೇ ಸರ್ಕಾರದ ಅವರೇ ಮಾಡ್ಬೇಕು. ಅವ್ರಿಗೆ ಲಾಭ ಆಗುತ್ತಲ್ಲ, ಮಾಡ್ಕೋತಾರೆ, ಅವ್ರಿಗೆ ಅನುಕೂಲ ಆಗೋ ಥರ ಮಾಡ್ತಾರೆ. ಹಂಗಾಗಿ ಇದೆಲ್ಲ ಕೂತ್ಕೊಂಡು ಹಿಂಗೆ ಸ್ಟುಡಿಯೋನಲ್ಲಿ ಕೂತ್ಕೊಂಡು ಮಾತಾಡೋಕ್ಕೆ ಚಂದ. ಬಟ್ ರಾಜಕಾರಣಿಗಳು ಅವರು ಇದರಲ್ಲಿ ಬಲ್ತು ಬಿಟ್ಟಿದ್ದಾರೆ. ರಾಜಕಾರಣಿಗಳು ಅವರು ಬರುವಾಗ ಇನ್ವೆಸ್ಟ್ ಮಾಡಿ ಬರ್ತೀವಿ ಅಂತಾರೆ. ಈಗ ರಾಜಕಾರಣನ ಸೇವೆ ಮಾಡ್ಲಿಕ್ಕೆ ಬರ್ತೀವಿ ಅಂತ ಹೇಳಲ್ಲ. ಅವ್ರು ಇನ್ವೆಸ್ಟ್ ಮಾಡಿ ಬರ್ತಿದ್ವಿ, ಜನರಿಗೆ ದುಡ್ಡು ಹಾಕ್ತೀವಿ, ನಾವು ಬಂದ್ಮೇಲೆ ನಮ್ಗೆ ಲಾಭ ಬೇಕಲ್ಲ ಅಂತ ಕೇಳ್ತಾರೆ. ರಾಜಕಾರಣ ಸೇವೆಯಾಗಿ ಉಳಿದಿಲ್ಲ, ರಾಜಕಾರಣ ವ್ಯವಹಾರವಾಗಿರೋದ್ರಿಂದ ಇವೆಲ್ಲ ಕಾಮನ್ ಅನ್ನೋ ಜನನೂ ಒಪ್ಕೊಂಡಿದ್ದಾರೆ. ನೀನು ಎಷ್ಟು ಬೇಕಾದ್ರೆ ತಿನ್ಗುರು, ನನಗೆ ಓಟ್ ಹಾಕೋವಾಗ ಎಷ್ಟು ಕೊಡ್ತೀಯಾ ಹೇಳು, ನಾನು ಹಿಂಗೆ ಓಟ್ ಹಾಕ್ತೀನಿ ಅಂತವ್ರೆ ಗೆದ್ದು ಬರ್ತಾರೆ. ಫೂಲನ್ ದೇವಿನ ನಮ್ಮ ದೇಶದಲ್ಲಿ ಜನರು ಸಂಸದೆಯನ್ನಾಗಿ ಆಯ್ಕೆ ಮಾಡಿದ್ರಪ್ಪ. ಅದಕ್ಕಿಂತ ದುರಂತ ಬೇಕಾ ನಿಮ್ಗೆ? ಈಗ ವೀರಪ್ಪನ ಮಗಳು ರಾಜಕಾರಣಕ್ಕೆ ಬರ್ತಿದ್ದಾಳೆ, ಅದಕ್ಕಿಂತ ದುರಂತ ಬೇಕಾ ನಿಮ್ಗೆ? ಇನ್ನು ಇವರಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ ನೀವು? ಏನ್ ಸುಧಾರಣೆ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಲ್ವಾ? ಎಸ್ ಸರ್, ಇದೇ ವಿಚಾರವಾಗಿ ಕೊನೆದಾಗಿ ಅಂದ್ರೆ ಇದೇ ವಿಚಾರವಾಗಿ ರಾಘವ್ ಚಡ್ಡಾ ಧ್ವನಿ ಎತ್ತಿದ್ರು. ಅಂದ್ರೆ ಈ ತರದ್ದು ಸುಮಾರು ನಾವು ಈಗ ಡಿಬೇಟ್ಗೆ ಏನ್ ಕೂತಿದೀವೋ ನಾವು ಅಂದ್ರೆ ಅವ್ರು ರಾಘವ್ ಚಡ್ಡಾ ಎತ್ತಿರುವಂತಹ ಪ್ರಶ್ನೆಗಳನ್ನ ನಾವು ದಿನಾನು ಮಾತಾಡ್ತಾನೆ ಇದೀವಿ. ಕೊನೆದಾಗಿ ಈಗ ರಾಘವ್ ಚಡ್ಡಾ ಹಲ್ಲೆ ಕಿತ್ತು ಬಿಟ್ಟಿದ್ದಾರೆ. ಹೌದು, ಹಂಗೆ ನೀವು ಪ್ರಶ್ನೆ ಕೇಳಿದ್ರೆ ಅದೇ ಉತ್ತರ ನಿಮ್ಗೆ ಸಿಗೋದು. ನೀವು ಎಷ್ಟೊಂದು ಲಿಮಿಟ್ ಇರೋದಷ್ಟೇ. ನೀವು ಪ್ರತಿದಿನ ಇದೇ ತರ ಸ್ಟೋರಿ ಮಾಡಿದ್ರೆ ಓಕೆ, ಬಾಯಿ ಮುಚ್ಚಕ್ ಏನ್ ಮಾಡ್ಬೇಕು ಅದ್ ಮಾಡ್ತಾರೆ. ಹಲವು ರೀತಿ ಅವ್ರ ಕೈಯಲ್ಲಿ ಅಸ್ತ್ರಗಳಿರ್ತವೆ. ಹಂಗಾಗಿ ರಾಘವ್ ಚಡ್ಡಾನು ಸ್ವಲ್ಪ ತುಂಬಾ ಆತರ ಪಟ್ರು ಅನ್ಸುತ್ತೆ. ಸ್ವಲ್ಪ ಒಂದೊಂದಕ್ಕೆ ಉತ್ತರ ಸಿಕ್ಕ ಮೇಲೆ ಮತ್ತೊಂದಕ್ಕೆ ಹೋಗ್ಬೇಕಿತ್ತು, ಹೋಗಿಲ್ಲ ಅವರು. ಅದರಿಂದ ಅವ್ರಿಗೆ ಸಿಕ್ಕು ಅಂದ್ರೆ ನಿಮ್ಗೆ ನ್ಯಾಯವಾಗಿದ್ರೆ, ನೀವು ಸರಿಯಾದದ್ದನ್ನ ಪ್ರಶ್ನೆ ಮಾಡಿದ್ರೆ ನಿಮಗೆ ಯಾವ ರೀತಿ ರಿಸಲ್ಟ್ ಸಿಗುತ್ತೆ ಅನ್ನೋದಕ್ಕೆ ರಾಘವ್ ಚಡ್ಡಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಫೋಕಸ್ ಪವರ್ನ ಚರ್ಚೆ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.